ತಮ್ಮ ಗಮನಕ್ಕೆ ಬಂದೈತಿಲ್ಲೋ ಗೊತ್ತಿಲ್ಲ, ರೂರಲ್ ಏರಿಯಾದೊಳಗೆ ಲಂಚಾವತಾರಗಳು ಭಾಳ ಜಾಸ್ತಿ ಅದ. ನಿಮ್ಮ ಸಾಕ್ಷಿ ಸಮೇತ ಬಂದವ್ರಲ್ಲ ಇದು ಯಾಕೆ ವ್ಯವಸ್ಥೆ ಅಂತ ನಾ ಕೇಳ್ತೇವೆ. ಕರ್ನಾಟಕ ರಾಜ್ಯ ರೈತ ಸಂಘ ಮಹಾಸಂಘ ಒಕ್ಕೂಟಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘ ಮಹಾಸಂಘ ಒಕ್ಕೂಟಕ್ಕೆ ತೊಲಗಲೇ ಭ್ರಷ್ಟ ಅಧಿಕಾರಿಗಳು. ಅಂದಾದುಂದಿ ಸರ್ಕಾರವನ್ನ ಗ್ರಾಮೀಣ ಪ್ರದೇಶದೊಳಗೆ ನಡೆಸತ್ತಾರೆ ಇವತ್ತು. ಆಮೇಲೆ ತಂದೆ ಜಮೀನನ್ನು ಮಕ್ಕಳಿಗೆ ಹಚ್ಚಬೇಕಂತಿದ್ರೆ ನೇರವಾಗಿ ನೀವು ಇದಕ್ಕೆ ಹೋಗ್ರಿ, ಸಬ್ ರಿಜಿಸ್ಟರ್ ನೋಂದಣಿ ಕಚೇರಿಗೆ ಹೋಗ್ರಿ, ಇದನ್ನು ಮಾಡ್ರಿ ಅಂತ ಹೇಳ್ತಾರೆ. ಸರ್ಕಾರದ ಆದೇಶ ಇದ್ರೂ ಕೂಡ ಅಲ್ಲಿ ಕಳಿಸೋದ್ರಿಂದ ಸುಮಾರು 50,000 ಗಂಟಲೆ, 40,000 ಗಂಟಲೆ, 30,000 ಗಂಟಲೆ ಖರ್ಚಾಗತ್ತವ. ದಯವಿಟ್ಟು ರೈತ ಪೈಲಾನ ನೊಂದನ್ರಿ, ಮತ್ತು ಅವನ ರೈತನ ಮೇಲೆ ಇಂಥ ಗದಾಪ್ರಹಾರ ಮಾಡುವಂಥ ಕೆಲಸ ಆಗಬಾರ್ದು. ಮತ್ತು ತಮ್ಮ ಗಮನಕ್ಕೆ ಬಂದೈತಿಲ್ಲೋ ಗೊತ್ತಿಲ್ಲ, ರೂರಲ್ ಏರಿಯಾದೊಳಗೆ ಲಂಚಾವತಾರಗಳು ಭಾಳ ಜಾಸ್ತಿ ಆಗತ್ತವ. ಯಾಕಂದರೆ ಈ ತಲಾಟೆಗಳು ಭಾಳ ಇಲ್ಲ ಸಲ್ಲದ ದುಡ್ಡು ಕೇಳುವಂಥ ಕೆಲಸಗಳನ್ನು ಮಾಡತ್ತಾರೆ. ದಯವಿಟ್ಟು ಇದ್ರ ಮೇಲೆ ತಾವು ನಿಗಾ ವಹಿಸಬೇಕು. ನಾವು ಕೇಳಿಪಟ್ಟವಿ, ತಾವು ಒಳ್ಳೆ ಕೆಲಸ ಮಾಡತ್ತೀರಿ ಇದ್ರ ಬಗ್ಗೆ. ಮತ್ತು ಇನ್ನೊಂದು ಕೆಲಸ ಮಾಡ್ರಿ ಸರ, ಪಗಾರಗಳು ಕೆಲವೊಂದಷ್ಟು ಪಗಾರಗಳು ಬಂದಾಗ್ಯಾವ, ಅವನ್ನಟ್ಟು ಇಮಿಡಿಯೇಟ್ ಪೆನ್ಷನ್ ಬಂದಾಗ್ಯಾವ, ಅವನ್ನಟ್ಟು ಸರಿಯಾಗುವಂಥ ಕೆಲಸ ಮಾಡೋದಂತೆ ಕಸ. ಮತ್ತು ಈಗ ಮಳೆಯಿಂದ ಜಾಸ್ತಿ ಇದಾಕ ಬೆಳೆಗಳು ಮತ್ತು ಹಾನಿ ಆಗ್ಯಾವ ಸರ್, ಅದನ್ನ ಸಮೀಕ್ಷೆ ಮಾಡುವಂಥದ್ದು ಮಾಡ್ರಿ. ಹಾಂ ಸರ್, ಒಂದೊಂದ್ರಿ ಸರ್ಕಾರ ಮಾನ್ಯ ಸಚಿವರ್ರಿ ಏನು ಆದೇಶ ಮಾಡಿದಾರ ಅನ್ನೋದು ನಮಗೆ ಜನಕ್ಕೆ ತಿಳಿಯಂಗೆ ಸ್ಪಷ್ಟವಾಗಿ ಇದನ್ನ ಮಾಡ್ರಿ. ವಾಟ್ಸಾಪ್ ಬಗ್ಗೆ ಈ ಖಾತೆ ಬಗ್ಗೆ ಸ್ಪಷ್ಟವಾಗಿ ನಮ್ಮ ಸಚಿವರು ನಿಮ್ಗೆ ಏನು ತಿಳಿಸಿದಾರ, ಏನು ಮಾಡಕ್ಕೆ ಹೇಳಿದಾರ, ನಿಮ್ಮ ತಲಾಟಿಗಳಿಗೆ ಏನು ಸೂಚನೆ ಕೊಟ್ಟರೆ ನಮ್ಗೆ ಸ್ಪಷ್ಟವಾಗಿ ಈಗಾಗಲೇ ಅದು ಯಾಪ್ ಐತ್ರಿ ಈಗಾಗಲೇ ನಿಮ್ಗೆ ಏನ್ ಮಾಡ್ಯಾರ ಸರ್ಕ್ಯುಲರ್ ಅಂತ ಸರ್ಕ್ಯುಲರ್ ಕೊಟ್ಟು ಬಿಡ್ತಾನ. ಎರಡನೇದಾಗಿ ನಾವು ಪ್ರತಿ 15 ದಿನಕ್ಕೊಂದ್ ಸರ್ತಿ ನಮ್ಮ ತಲಾಟೆಗಳದ್ದು ಮೀಟಿಂಗ್ ಕರೆದ ಏನು ಗೌರ್ಮೆಂಟ್ ಸರ್ಕ್ಯುಲರ್ ಇರ್ಲಿ ಆ ಪ್ರಕಾರ ವಾರ್ಸ ಮಾಡ್ರಿ, ಪೌತಿ ಆಂದೋಲನ ಮಾಡ್ರಿ ಅಂತ ಹೇಳಿದ್ವಿ. ಆ ಪ್ರಕಾರ ಕೆಲಸ ನಡೆಸ್ಯಾರ. ಇದ್ರೊಳಗೆ ನಿಮಗೆ ಏನಾದ್ರೂ ತೊಂದರೆ ಮಾಡ್ತಿದ್ರ ಅಂದ್ರೆ ನಾ ಅದನ್ನ ಅದ ಸರ. ಈಗ ತಂದೆ ಅಷ್ಟೇ ಬಿಕಾಸ್ ನಮ್ಮ ತಂದೆ ಅವ್ರು ಸತ್ತಾರ, ನನ್ನ ಹೆಸರಲ್ಲಿ ಹೆಚ್ಕೋಬೇಕಾದ್ರೆ ಏನು ಮಾಡ್ಬೇಕು ಅನ್ನೋದು ನಮ್ಗೆ ಹೇಳ್ರಿ, ನಮ್ಗೆ ವಿಷಯ ಹೇಳ್ರಿ ಸರ್. ಅಲ್ಲ, 1 ಇಯರ್ ವಾರಸದಾರ ಏನಿರ್ತಾರೋ ಅವ್ರ ವಾರಸದಾರನ್ನ ಆ್ಯಪ್ ಮುಖಾಂತರ ಎಂಟ್ರಿ ಮಾಡ್ತಾರೋ. ಆ OTP ಬರ್ತೈತಿ, ನೀವು OTP ಕೊಟ್ರೆ ಮುಂದಿಂದೆಲ್ಲ ಪ್ರೊಸೀಜರ್ ಸ್ಟಾರ್ಟ್ ಆಗತ್ತೆ. ಯಾರು ಮಾಡ್ಬೇಕ್ರಿ ಅದನ್ನ? ವಿಲೇಜ್ ಅಕೌಂಟೆಂಟ್ ಮಾಡ್ತಾರೆ. ವಿಲೇಜ್ ಅಕೌಂಟೆಂಟ್ ಏನು ಡಾಕ್ಯುಮೆಂಟ್ಸ್ ಬೇಕ್ರಿ ಅದಕ್ಕೆ? ಈಗ ನಿಮ್ದು ವಂಶಾವಳಿ ಇರುತ್ತೆ. ವಂಶಾವಳಿ ಬೇಕು. ಮತ್ತೇನು? ನಿಮ್ದು ಆಧಾರ್ ಕಾರ್ಡ್ ಎಲ್ಲ ಬೇಕು, ಅವ್ನು OTP ಎಲ್ಲ ಹಾಕ್ತಾರೆ, ಮರ್ನುತ್ತಾರೆ. ಇಷ್ಟು ಕೊಟ್ರೆ ನೀವು ಮಾಡ್ತೀರಿ. ಓಕೆ, ಕಾಗದ ಪತ್ರ ಕೊಡ್ರಿ. ನಿಮ್ದೇನು ಇಂಡಿವಿಜುವಲ್ ಮಾಡ್ತಾನೆ ಇಲ್ಲ ಸರ್. ಈಗ ಅದ್ರ ಪ್ರಶ್ನೆ ನಾವು ಸಮಸ್ಯೆ ಸಮಸ್ಯೆ ಅದಕ್ಕನ್ನ ಸರ್ ತೋರ್ಸಾಕ್ ಬಂದವ್ರಿ. ಏನು ಸಾಕ್ಷಿ ಸಮೇತ ಬಂದವ್ರಲ್ಲ ನಾವು. ಬರ್ಲಿ ಅದನ್ನ ನೋಡ್ರಿ. ಇಲ್ಲಲ್ರಿ, ಇಲ್ಲೇ ನೋಡ್ರಿ, ಎಲ್ಲ ಲೈವ್ ಜನ ನೋಡ್ರಿ. ಇವರು ಇದ ತಂದೆ ಆಸ್ತಿ ಮಗ್ ಹಚ್ಚುವಾಗ ಸರ ಸಬ್ ರಿಜಿಸ್ಟರ್ಗೆ ಯಾಕೆ ಕಳಿಸ್ಬೇಕ್ರಿ? ಸಬ್ ರಿಜಿಸ್ಟರ್ ಬರ್ದು ಕೊಟ್ಟಾರ, ಸಬ್ ರಿಜಿಸ್ಟರ್ ಮಾಡ್ಕೊ ಅಂತ ಹೇಳಿ. ಇದನ್ನ ಆದೇಶ ಏನ್ರ ಇಲ್ಲಿ ನೋಡ್ರಿ. ಯಾಕಂದ್ರ ಇಲ್ಲಿ ಸರ್ಕಾರ ವ್ಯವಸ್ಥಿತ ನೀವು ಹೆಸರು ಕೆಡ್ಸುವಂತ ದಗದಾಗಿ ಮಾಡತ್ತೀರಿ, ನಿಮ್ ಇಲಾಖೆಯವ್ರು ಮಾಡತ್ತಾರ. ಏನಾಗೈತೆ ಈ ಡಾಕ್ಯುಮೆಂಟ್ಸ್ ನೀವು ನನಗೆ ಕೊಟ್ಟಿರಲ್ಲ, ಇದನ್ನ ನೋಡ್ತಾನೆ ಇದು ಏನಾಗೈತೆ ಅಂತ ಫಸ್ಟ್ ಇಲ್ಲಿ ನೋಡ್ರಿ. ಈಗ ನೀವ್ ಏನ್ ಸರ ಇದನ್ನ ಸಬ್ ರಿಜಿಸ್ಟರ್ಕ ವಾರಸ ಹಚ್ಚಾಕ, ತಂದೆ ಸತ್ತ ಮಗ್ಗ ವಾರಸ ಹಚ್ಚುವಾಗ ಸಬ್ ರಿಜಿಸ್ಟರ್ಗೆ ಯಾಕೆ ಹೋಗ್ಬೇಕ್ರಿ? ನಾವ ಸಬ್ ರಿಜಿಸ್ಟರ್ದಲ್ಲಿ ವಾರಸ ಮಾಡೋದಿಲ್ಲ ರೀ. ಮತ್ ಯಾಕ್ರಿ ನಿಮ್ ತಲಾಟಿ ಅವ್ರು ಬರ್ಕೊಡತ್ತಾರಲ್ಲ ರೀ? ಕೇಳ್ರಿ ಹೇಳ್ತಾನೆ. ಸಬ್ ರಿಜಿಸ್ಟರ್ದಲ್ಲಿ ವಾರಸ ಮಾಡಂಗಿಲ್ಲ. ವಾರಸ ಯಾವತ್ತಿದ್ರು ನಾವೇ ಮಾಡೋವ್ರಿ. ಮತ್ ಇದು ಏನು ಇವ್ರು ಯಾಕೆ ಆನ್ಲೈನ್ ಹಾಕಿರು ಸಬ್ ರಿಜಿಸ್ಟರ್ಕ? ಮತ್ ಯಾಕೆ ಅದನ್ನ ಕಳಿಸಿರು ಹೇಳ್ರಿ. ಸಮ್ಮತಿ ಮಾಡ್ಕೊಂಬಂದ್ರೆ ಸಮ್ಮತಿ ಮಾಡಿ ನಡೆದವ್ರೆ. ಸಮ್ಮತಿ ಮೇಲೆ ಆಲ್ರೆಡಿ ಯಾರು ರೊಕ್ಕ ಕೊಡ್ತಾರೋ ಸಮ್ಮತಿ ಕೊಡತಾರಲ್ಲ ಅವ್ರು ಸಮ್ಮತಿ ಮಾಡ್ಬಿಡತ್ತಾರ. ಯಾರು ಸಬ್ ರಿಜಿಸ್ಟರ್ ಈಗಿನ ಒಂದೊಂದು ತಲಾಟಿ ಹಾಕಿಸ್ತಾ 3-4 ಮಂದಿ ಏಜೆನ್ಸಿಗಳು ಇನ್ನೊಂದ್ರಿ ನಮ್ಮ ಬಾಗೇಡಿ ಅವರು ಬಂದಾರ. ಅವ್ರು ಏನು ಮಾಡಿದಾರಲ್ಲ ಮಾಡಿದ್ದು ನಮ್ಗೆ ಕೆಲವೊಂದು ಇಮಿಡಿಯೇಟ್ ಆಕ್ಷನ್ ಮಾಡಿ, ಇಮಿಡಿಯೇಟ್ ಆಕ್ಷನ್ ಮಾಡಿ, ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ರಿ. ಇನ್ನೊಂದ್ ಸರ ಪೆನ್ಷನ್ ಪಗಾರ್ದ್ರಿ 800 ಗಂಟ್ಲೆ ಬಂದ್ ಮಾಡುವಂತ ಚಾಲೂ ಯಾಕೆ ಮಾಡ್ರಿ? ಮತ್ ಯಾಕೆ ಬಂದ್ ಮಾಡತ್ತೀರಿ ಅದನ್ನ ಉತ್ತರ ಹೇಳಿ ಸರ್. ಅದನ್ನ ಡಾಕ್ಯುಮೆಂಟ್ಸ್ ಕೊಡ್ರಿ, ಏನಂತ ಯಾಕೆ ಬಂದಾಗಿ ನೋಡಿ ಹೇಳ್ತೀನಿ. ಅಲ್ರಿ ಅಲ್ಲಾಡತ್ತಾರೋ ನಿಮ್ಮ ಆಫೀಸ್ ಅಲ್ಲಾಡತ್ತಾರ, ಇದು ಯಾಕೆ ವ್ಯವಸ್ಥೆ ಅಂತ ನಾ ಕೇಳ್ತೇವೆ. ಯಾಕೆ ನೀವು ನೋಡೋದ್ ಬಿಟ್ಟು ಏನ್ ಕೆಲಸ ಇರಂಗ
ಅಲ್ಲ ರೀ ನಿಮ್ಮದ್ ನೋಡೋದ್ ಬಿಟ್ಟ ನಿಮ್ದು ಏನ್ ಕೆಲಸ ಒಂದು ವೇದ ಮಾತಾಡ್ರಿ ನೀವು ಹಿಂಗ್ ಮಾತಾಡ್ರಿ ನೋಡೋದ್ ಬಿಟ್ಟು ಏನ್ ಕೆಲಸ ಎಲ್ಲರೂ ನೋಡ್ತಿರ್ತೀವಿ. ಈಗ ಇದು ಸಮಸ್ಯೆ ನೋಡ್ಲೇಬೇಕು ಸರ್ ನಿಮ್ ಕೆಲಸ ಅದ ರೀ. ಟೆಕ್ನಿಕಲ್ ಎರರ್ ಏನಾಗಿತ್ತು ನಾವು ನೋಡ್ತೀವಿ. ಇವ್ರದ್ದು ಡಾಕ್ಯುಮೆಂಟ್ಸ್ ಹಿಂದಿನ ಸಲ ನೋಡಿ ಮಾಡಿಕೊಡ್ರಿ ಅದನ್ನೇ ರೀ ತಂದು ಕೊಡ್ಲ. ಎರಡ್ ಸಲ ನೋಡವ್ರು ಎರಡ್ ಸಲ ಮಾಡವ್ರು ಚಲೋ ಮಾಡಿದವ್ರು ಇಲ್ಲಿವರೆಗೂ ಕೇಳ್ರಿ ಇವು ಕೆಲವೊಂದಷ್ಟು ತಮ್ಮ ಗಮನಕ್ಕೆ ಬರೋದಿಲ್ಲ ಸರ್. ಯಾಕಂದ್ರ ಮೇಲ್ದರ್ಜೆ ಅಧಿಕಾರಿಗಳು ಯಾರು ಕೂಡ ಇಂಥ ಹೊಲಸ್ಥಾನಕ್ಕೆ ಕೈ ಹಾಕೋದು ಮೇಲ್ದರ್ಜೆ ಅಧಿಕಾರಿಗಳು ಇಂಥ ಹೊಲಸ್ಥಾನಕ್ಕೆ ಕೈ ಹಾಕೋದು ಕೆಳದರ್ಜೆ ನಿಮ್ಮ ಕೆಳಗಡೆ ಕೆಲಸ ಮಾಡುವ ಅಧಿಕಾರಿಗಳು ಅದನ್ನು ಮಾಡ್ತಾರೆ. ಅದು ಮಾತ್ರ 100% ಸತ್ಯ. ಅದ್ರ ಬಗ್ಗೆ ನಾವು ದಾಖಲೆಗಳನ್ನು ಕೊಡ್ತೇವೆ. ದಾಖಲೆಗಳು ಕೊಡ್ತೀವಿ. ಇವತ್ತು ನನಗೆ ಏನು ಬೇಡಿಕೆ ಇಟ್ಟಿರಲ್ಲ, ಏನು ಮದುವೆ ಆಗಕತ್ತಿಲ್ಲ, ದಾಖಲೆಗಳನ್ನು ಕೊಡ್ರಿ. ನಮ್ಮವ್ರು ಯಾರಾದ್ರೂ ತಪ್ಪು ಮಾಡಿದ್ರೆ ಇಮಿಡಿಯೇಟ್ ಸರ್ಗೆ ಅವ್ರ ಮೇಲೆ ರಿಪೋರ್ಟ್ ಹಾಕಿ ಒಂದು ಕೆಲಸ ಮಾಡಿ ಸರ್. ಇನ್ನೊಂದು ಗ್ರಾಮೀಣ ಮಟ್ಟದೊಳಗೆ ಪರ್ಟಿಕ್ಯುಲರ್ ಒಂದಂತ ಹೇಳಂಗಿಲ್ಲ, ಗ್ರಾಮೀಣ ಮಟ್ಟದೊಳಗೆ ನಿಮ್ಮ ತಲಾಟೆಗಳನ್ನು ಕರೆದ ಒಂದು ಮೀಟಿಂಗ್ ತೋರಿಸ್ತೀವಿ. ಯಾಕಂದ್ರೆ ಇದು ಏನು ನಡಕತ್ತಂದ್ರೆ ಅವಾಗ ನಮ್ಮನ್ನು ಕರಿ ಪ್ರತಿಯೊಂದು ಇದ್ರೊಳಗನು ಲಂಚಾಟಗಳು ಜಾಸ್ತಿ ದಯವಿಟ್ಟು ಇದು ಬಂದ್ ಆಗ್ಬೇಕು ಸರ್. ಬಂದ್ ಆಗುವಂಥ ಕೆಲಸ ಆಗುತ್ತೆ. ಅದಕ್ಕೆ ದಯವಿಟ್ಟು ತಾವು ಮೀಟಿಂಗ್ ಕರೀರಿ. ಮೀಟಿಂಗ್ ಕರೆದಾಗ ನಾವು ಮುಖಂಡರನ್ನ ಯಾರನ್ನಾರ ಕರೀರಿ ಸರ್. ನಾವು ಮಾತಾಡ್ತೀವಿ. ಮಾತಾಡ್ತಾ ನಾವು ಓಪನ್ ಹೇಳ್ತೇವ್ರಿ ಎಲ್ಲ ಅವ್ರು ಏನು ಮಾಡತ್ತಾರೆ. ಈಗಾಗಲೇ ನಾವು ಪ್ರತಿ 15 ದಿನಕ್ಕೊಮ್ಮೆ ವಾರಕ್ಕೆ ಮೀಟಿಂಗ್ ಓಕೆ ಸರ್. ಮಾಡಿದಾಗ ಏನೈತಿ ನೀವೇನು ಬೆಳೆದಿಲ್ಲ ನಾವು ಅದನ್ನು ವಿಲೇಜ್ ಅಕೌಂಟ್ ಮಾಡಿ ಓಕೆ ಸರ್. ತಹಸೀಲ್ದಾರ್ ಅವ್ರನ್ನ ಬಳಿ ಬಂದವು ಏನ್ ಹೇಳ್ತಾರ ಅಂತೇಳಿ ಕೇಳೋಣ. ಅವ್ರ ಗಮನಕ್ಕೆ ತಹಸೀಲ್ದಾರ್ ಗಮನಕ್ಕೆ ತರೋಣ ಅದನ್ನ ವಿಷಯ. ಹಳ್ಳಿ ಒಳಗೆ ಏನೇನಾಗೈತೆ ಅಂತ ವಿಷಯ ತಹಸೀಲ್ದಾರ್ ಗಮನಕ್ಕೆ ತರತಾವು. ಆದ್ರ ಅವರು ಜಾರಿಕುವಂತ ಉತ್ತರ ಕೇಳ್ತಾರ. ನಮಗೇನೋ ಗೊತ್ತಿಲ್ಲ. ಅವ್ರಿಗೆ ಎಲ್ಲಾ ಗೊತ್ತಿರ್ತೈತಿ. ಆದ್ರ ಏನೋ ಗೊತ್ತಿಲ್ಲ ನಾಟಕ ಮಾಡ್ತಿರ್ತಾರ. ಆದ್ರೂ ಅವ್ರ ಗಮನಕ್ಕೆ ತರುವಂತ ಈ ಸಲ ಕೆಲಸ ಮಾಡಿದವ ಅವ್ರ ಎಚ್ಚೆತ್ತುಕೊಂಡ ಇದನ್ನ ಸರಿಪಡಿಸ್ಕೊಂಡ್ರು ಚಲೋ ಆತ. ಇಲ್ಲ ಅಂದ್ರ ಮುಂದಿನ ದಿನಗಳ DC ಅವರಿಗೆ ಇದನ್ನ ಗಮನಕ್ಕೆ ತಂದು ಮತ್ತು ಕಂದಾಯ ಸಚಿವರಿಗೆ ಈ ಪರಿಸ್ಥಿತಿ ಹಳ್ಳಿಯೊಳಗೆ ಏನಾಗೈತೆ ಅನ್ನುವಂತ ವಿಷಯನ ಕಂದಾಯ ಸಚಿವರು ಗಮನಕ್ಕೆ ತರುವಂತ ಕೆಲಸ ಮಾಡೋನು. ಆದ ನಂತರ ಮಾನ್ಯ ನಮ್ಮ ಗ್ರಾಮೀಣ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ಶಾಸಕಿಯವರು ಮತ್ತು ಮಾನ್ಯ ಮಂತ್ರಿಗಳದ ಅವ್ರಿಗೂ ಕೂಡ ಇಂಥ ಅಧಿಕಾರಿಗಳನ್ನ ನೀವು ನಮ್ಮ ತಾಲೂಕುಗಳಿಗೆ ಇಟ್ಕೊಂಡಿರಂದ್ರ ನಿಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುವಂತ ನಡೆದೈತಿ. ಕುತಂತ್ರಗಳು ನಡ್ತಾವ. ನಿಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುವಂತ ಕುತಂತ್ರ ನಡ್ತಾವ. ಅದಕ್ಕೆ ನೀವು ಸ್ವಲ್ಪ ಎಚ್ಚೆತ್ಕೋರಿ. ನಿಮ್ಮ ಸರ್ಕಾರದಿಂದ ಕಂದಾಯ ಇಲಾಖೆ ಅವ್ರು ಅಷ್ಟು ಚೆನ್ನಾಗಿ ಕೆಲಸ ಮಾಡತ್ತಾರ. ಆದ್ರ ಯಾವ ಕಂದಾಯ ಇಲಾಖೆ ಅಧಿಕಾರಿನೂ ಜನರಿಗೆ ಸ್ಪಂದನೆ ಮಾಡತ್ತಿಲ್ಲ, ಕೆಲಸ ಮಾಡತ್ತಿಲ್ಲ, ಉಳಿದಾಡ್ಸುವಂತ ಕೆಲಸ ಮಾಡತ್ತಾರ. ಲಕ್ಷ ಗಂಟ್ಲೆ ರೊಕ್ಕ ಕೊಡತಾರ ಹಳ್ಳಿ ಜನರ ಕಡೆ. ಮುದ್ದ ರೈತರಿಗೆ ತಿಳಿದಿಲ್ಲ ಕೊಡತಾರ. ಮುದ್ದ ರೈತರಿಗೆ ಏನ್ ಹೇಳುದಂದ್ರೆ ಯಾರೋ ರೊಕ್ಕ ಕೊಡಬಾರ್ರಿ. ಏನ್ ಇರ್ತೈತಿ ಭಾಳ 50 ರೂಪಾಯಿ ಫೀ ಇರ್ತೈತಿ, 100 ರೂಪಾಯಿ ಫೀ ಇರ್ತೈತಿ. ಅದನ್ನ ಬಿಟ್ಟ ರಸೀಟಿ ತಗೋರಿ. ಅದನ್ನ ಬಿಟ್ಟು ಯಾರೋ $1 ಕೊಡಾಕ್ ಹೋಗ್ಬಾರ್ರಿ. ಕೊಟ್ರ ನೀವ ಭ್ರಷ್ಟಾಚಾರ ಹೆಚ್ಚು ಮಾಡಿದಂಗ ಆಕೈತಿ ರೈತರನ್ನ. ಅದಕ್ಕೋಸ್ಕರ ನಾವು ಮನವಿ ಮಾಡತ್ತೇವೆ ಎಲ್ಲಾ ರೈತರಿಗೆ, ಯಾರೋ ದುಡ್ಡು ಕೊಡಾಕ್ ಹೋಗ್ಬಾರ್ರಿ. ಯಾರ ದುಡ್ಡಿಗೆ ನಿಮ್ಗೆ ಬೇಡಿಕೆ ಇಟ್ರ ತಹಸೀಲ್ದಾರ್ ಅವ್ರ ಗಮನಕ್ಕೆ ತಗೊಂಬರ್ರಿ, ಇಲ್ಲ DC ಅವ್ರ ಗಮನಕ್ಕೆ ತಗೊಂಬರ್ರಿ, ಇಲ್ಲ ನಮ್ಮ ರೈತ ಸಂಘದ ಗಮನಕ್ಕೆ ತಗೊಂಬರ್ರಿ. ಇರ್ತಾರ್ಥ ಮಾಡಿ ಒಂದು ಹೋರಾಟವನ್ನು ಮಾಡೋಣ. ಮುಂದಿನ ದಿನಮಾನಗಳ ನಾವು ಎಚ್ಚರಿಕೆ ಕೊಡತಾವು ಎಲ್ಲ ಕಂದಾಯ ಇಲಾಖೆಗೆ. ನೀವು ಜನರ ಬಳಿ ದುಡ್ಡು ಕೇಳುವಂತ ಏನಾರ ಇನ್ನ ಮುಂದುವರಿತಂದ್ರ ನಾವು ಉಗ್ರವಾದ ಹೋರಾಟವನ್ನು ಮಾಡ್ಬೇಕಾಗತ್ತೆ ಅಂತ ಹೇಳಿ ಹೇಳಕ್